ಶಿವಣ್ಣ, ಕನ್ನಡ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಚಿತ್ರಕ್ಕೋಸ್ಕರ ಪ್ರೇಕ್ಷಕರು ಬಹಳ ದಿನಗಳ ಕಾಯೋ ರೀತಿಯ ಅನಿವಾರ್ಯ ಪರಿಸ್ಥಿತಿ. ಅಂಥದ್ರಲ್ಲಿ 3 ಜನ ಹೀರೋಗಳು ಒಟ್ಟಿಗೆ ಬರ್ತಿರೋದು ಟ್ರೇಲರ್ ನೋಡ್ಮೇಲಂತೂ ಎಕ್ಸ್ಪೆಕ್ಟೇಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೆಚ್ಚಾಗಿದೆ. ಅಂದ್ರೆ ಈ ಪ್ರೇಕ್ಷಕರಲ್ಲಿರುವ ತುಡಿತ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ಈ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಆಸ್ ಅನ್ ಆಕ್ಟರ್ ನೀವ್ ಹೇಗೆ ಗಮನಿಸ್ತಿದ್ದೀರಿ? ಒಂದ್ ಕಡೆ ಖುಷಿನೂ ಕೊಡ್ತಾ ಇದೆ, ಒಂದ್ ಕಡೆ ಸ್ವಲ್ಪ ಭಯನೂ ಇದೆ. ಯಾಕಂದ್ರೆ ನ್ಯಾಚುರಲ್ ಎಷ್ಟೇ ವರ್ಷ ಆದ್ರೂ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಂದಾಗ ಏನಾಗುತ್ತೆ, ಒಂದು ಸ್ವಲ್ಪ ತಳಮಳ ಏನ್ ಅನ್ಸ್ಬೋದು, ಎಲ್ಲ ಆಂಗ್ಲಲ್ಲಿ ಯೋಚನೆ ಮಾಡ್ತೀವಿ, ಇದಾಗ್ಬೋದಾ ಅದಾಗ್ಬೋದು. ಯಾಕಂದ್ರೆ ನಾವು ಡಬ್ಬಿಂಗ್ ಮಾಡಿರ್ತೀವಿ, ಅವರು ಡಬ್ಬಿಂಗ್ ಮಾಡ್ತೀವಿ. ನೋಡಿದಾಗ ನಮ್ಮಲ್ಲಿ ನಾವು ಅನಲೈಸ್ ಮಾಡ್ಕೊತೀವಿ, ಇದಾದ್ರೆ ಹಿಂಗ್ ಥಿಂಕ್ ಮಾಡಿದ್ರೆ ಹೆಂಗ್ ಮಾಡ್ಬೋದು. ಸೊ ವಿಲ್ ಫೈಂಡ್ ದ ಆನ್ಸರ್. ನಾವೇ ಕ್ವಶನ್ ಮಾಡ್ಕೊಂಡು ನಾವೇ ಆನ್ಸರ್ ಮಾಡ್ಕೊತೀವಿ. ಅಂದ್ರೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನಾವು ನೈಟ್ ನಿಜೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಾವು ನೆಮ್ಮದಿಯ ನಿಜೆ ಮಾಡ್ತಿರ್ಬೇಕು. ಸ್ವಲ್ಪ ಸಡನ್ ಆಗಿ ಎದ್ದ 45 ರಿಲೀಸ್ ಇದಲ್ಲ, ಏನ್ ಮಾಡೋದು ನಾಳೆ. ಅದು ಇವಾಗ ಆ ಒಂದು ಹೀಟ್ ಅಪ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಒಂದು ರಫ್ ಪ್ರಮೋಷನ್ ಶುರು ಆಯ್ತು. ಒಂದು ಇವೆಂಟ್ ಮಾಡಿದೀವಿ, ಪ್ರಮೋಷನ್ ಆಯ್ತು. ನೆಕ್ಸ್ಟ್ ಚೆನ್ನೈಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ 23rd ಕೇರಳಲ್ಲಿ, ಕೊಚ್ಚಿಲಿ ರಾಜ್ಬಿ ಶೆಟ್ಟಿ ಹೋಗ್ತಾ ಇದ್ದಾರೆ. ಅಗೇನ್ 28th 28th 29th ಹೈದರಾಬಾದ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಇಡೀ ಟೀಮ್ ಎಲ್ಲರ ಗಡಿಯಾರದಲ್ಲಿ 24 ಗಂಟೆನೇ ಇರೋದು ಅಥವಾ ಎಕ್ಸ್ಟ್ರಾ ಏನಾದ್ರು ಆಡ್ ಆಗಿದೆಯಾ ಅಂತ? ಈಗ ನಾನು ಆಡಪ್ ಆಗಿದೆ, ಶೂಟಿಂಗ್ ಇದೆ. ನಿಮ್ಗೆ ಈ ಭಯ ಆಕ್ಚುಲಿ ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಪ್ರಮೋಷನ್ ಇದೆ, ಅದು ಎರಡು ಇಂಪಾರ್ಟೆಂಟ್ ಅಲ್ಲ. ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಅದಕ್ಕೆ ತಕ್ಕಂತೆ ಪಾಪ ನಾವು ಉಪೇಂದ್ರ ನಾವು ರಿಕ್ವೆಸ್ಟ್ ಮಾಡ್ಬೇಕು. ಉಪೇಂದ್ರನು ಬೇರೆ ಏನೋ ಕೆಲಸ ಆಗಿರ್ಬೋದು, ಬಟ್ ನಮ್ ಡೇಟ್ ನಾವ್ ಹೇಳ್ತಿದ್ದೆ ಉಪೇಂದ್ರ ಹೆಂಗಿದೆ. ನಾವ್ ಆಕ್ಚುಲಿ 21st ಐಡಿಯಾ ಕೊಟ್ಟಿದ್ದೆ ನಾನು ಚೆನ್ನೈಲಿ. ಈಗ 22nd ಜೈಲರ್ ಶೂಟಿಂಗ್ ಇದೆ. ಸೊ ಕೇಳಿದ್ರೆ 21st ಮಾಡ್ಬಿಡೋಣ ಅಂತ. ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಯಾರು ಬರ್ಬೇಕಾದ ಗೆಸ್ಟ್ ಸಿಕ್ಕಿದ್ರು. ಆಮೇಲೆ ಉಪೇಂದ್ರ ರಾಜ್ಬಿ ಶೆಟ್ಟಿನೂ ಒಪ್ಕೊಂಡ್ರು. ಆಮೇಲೆ 23rd ಬಂದ್ಬಿಟ್ಟು ರಾಜ್ಬಿ ಶೆಟ್ಟಿ ಒಬ್ಬರೇ ಹೋಗ್ತಾ ಇದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ಅಸ್ ಕಂಪ್ಲೀಟ್ಲಿ ದೇರ್. ಹೈದರಾಬಾದ್ಲಿ ಸಪೋಸ್ ಇಟ್ ಈಸ್ ನಾಟ್ ಏಬಲ್ ಟು ಕಮ್, ವಿ ಬೋತ್ ವಿಲ್ ರೆಪ್ರೆಸೆಂಟ್. ಇಲ್ಲ, ಕೇರಳದಲ್ಲಿ ಕೊಚ್ಚಿನಲ್ಲಿ ಅವ್ರ ಸಪರೇಟ್ ಫ್ಯಾನ್ ಬೇಸೇ ಇದೆ. ಅದರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸಂಬಡಿ ಇಸ್ ರೆಪ್ರೆಸೆಂಟಿಂಗ್ ಅಸ್. ಟ್ರೂ. ಸೊ ಆತರ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅವರ್ ಸೆಲ್ಫ್. ಬಟ್ ಸ್ವಲ್ಪ ಭಯ ಇದೆ, ಬಟ್ ಡಿಸಪಾಯಿಂಟ್ ಆಗಲಂತ ಒಂದು ನೆಮ್ಮದಿನೂ ಇದೆ. ಬಟ್ ಯಾಕಂದ್ರೆ ರಿವ್ಯೂ ಬರ್ತಿರೋದನ್ನು ಫುಲ್ ಮೀಲ್ಸ್ ಅಂತ ಕರೀತಾ ಇದ್ದಾರೆ ಚಿತ್ರನ. ಟ್ರೇಲರ್ ನೋಡಿದವರು ಇದು ಯಾವ್ದೋ ಒಂದ್ ಸ್ವೀಟೋ ಅಥವಾ ಒಂದ್ ಖಾರನೋ ಹುಳಿನೋ ಅಲ್ಲ, ಇದು ಇಡೀ ಫುಲ್ ಮೀಲ್ ಸಿಗ್ತಾ ಇದೆ ಪ್ರೇಕ್ಷಕರಿಗೆ ಅಂತ. ಹಂಗ ಆಗ್ಬೇಕನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ದೇ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಒಂದ್ ಕಾಲ ನಾವು ಬರೀ ಎಂಟರ್ಟೈನ್ಮೆಂಟ್ ಮಾಡ್ಬಿಡ್ಬೋದು, ಬಟ್ ಇದ್ರಲ್ಲಿ ವಿಶೇಷತೆ ಒಂದಿರೋ ಒಂದು ಎಂಟರ್ಟೈನ್ಮೆಂಟ್. ಒಂದು ವಿಷಯನ ಎಂಟರ್ಟೈನ್ಮೆಂಟ್ ಮೂಲಕ ನಾವು ಹೇಳ್ತಿರೋದಿದೆಯಲ್ಲ, ಅದು ಒಂದು ವಿಶೇಷತೆ ಇದ್ರಲ್ಲಿ. ಆ 3 ಜನದ ಪಾತ್ರ ಅಷ್ಟೇ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ಜಸ್ಟ್ ವೇಟಿಂಗ್, ಕೀಪಿಂಗ್ ಫಿಂಗರ್ ಕ್ರಾಸ್. ಶಿವಣ್ಣ, ಕನ್ನಡ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಚಿತ್ರಕ್ಕೋಸ್ಕರ ಪ್ರೇಕ್ಷಕರು ಬಹಳ ದಿನಗಳ ಕಾಯೋ ರೀತಿಯ ಅನಿವಾರ್ಯ ಪರಿಸ್ಥಿತಿ. ಅಂಥದ್ರಲ್ಲಿ 3 ಜನ ಹೀರೋಗಳು ಒಟ್ಟಿಗೆ ಬರ್ತಿರೋದು ಟ್ರೇಲರ್ ನೋಡ್ಮೇಲಂತೂ ಎಕ್ಸ್ಪೆಕ್ಟೇಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೆಚ್ಚಾಗಿದೆ. ಅಂದ್ರೆ ಈ ಪ್ರೇಕ್ಷಕರಲ್ಲಿರುವ ತುಡಿತ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ಈ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಆಸ್ ಅನ್ ಆಕ್ಟರ್ ನೀವ್ ಹೇಗೆ ಗಮನಿಸ್ತಿದ್ದೀರಿ? ಒಂದ್ ಕಡೆ ಖುಷಿನೂ ಕೊಡ್ತಾ ಇದೆ, ಒಂದ್ ಕಡೆ ಸ್ವಲ್ಪ ಭಯನೂ ಇದೆ. ಯಾಕಂದ್ರೆ ನ್ಯಾಚುರಲ್ ಎಷ್ಟೇ ವರ್ಷ ಆದ್ರೂ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಂದಾಗ ಏನಾಗುತ್ತೆ, ಒಂದು ಸ್ವಲ್ಪ ತಳಮಳ ಏನ್ ಅನ್ಸ್ಬೋದು, ಎಲ್ಲ ಆಂಗ್ಲಲ್ಲಿ ಯೋಚನೆ ಮಾಡ್ತೀವಿ, ಇದಾಗ್ಬೋದಾ ಅದಾಗ್ಬೋದು. ಯಾಕಂದ್ರೆ ನಾವು ಡಬ್ಬಿಂಗ್ ಮಾಡಿರ್ತೀವಿ, ಅವರು ಡಬ್ಬಿಂಗ್ ಮಾಡ್ತೀವಿ. ನೋಡಿದಾಗ ನಮ್ಮಲ್ಲೇ ನಾವು ಅನಲೈಸ್ ಮಾಡ್ಕೊತೀವಿ, ಇದಾದ್ರೆ ಹಿಂಗ್ ಥಿಂಕ್ ಮಾಡಿದ್ರೆ ಹೆಂಗ್ ಮಾಡ್ಬೋದು. ಸೊ ವಿಲ್ ಫೈಂಡ್ ದ ಆನ್ಸರ್. ನಾವೇ ಕ್ವಶನ್ ಮಾಡ್ಕೊಂಡು ನಾವೇ ಆನ್ಸರ್ ಮಾಡ್ಕೊತೀವಿ. ಅಂದ್ರೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನಾವು ನೈಟ್ ನಿಜೆ ಮಾಡಿದಾಗಲೂ ಎಲ್ಲೋ ಒಂದ್ ಕಡೆ ನಾವು ನೆಮ್ಮದಿಯ ನಿಜೆ ಮಾಡ್ತಿರ್ಬೇಕು. ಸ್ವಲ್ಪ ಸಡನ್ ಆಗಿ ಎದ್ದ 45 ರಿಲೀಸ್ ಇದಲ್ಲ, ಏನ್ ಮಾಡೋದು ನಾಳೆ. ಅದು ಇವಾಗ ಆ ಒಂದು ಹೀಟ್ ಅಪ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಒಂದು ರಫ್ ಪ್ರಮೋಷನ್ ಶುರು ಆಯ್ತು. ಒಂದು ಇವೆಂಟ್ ಮಾಡಿದೀವಿ, ಪ್ರಮೋಷನ್ ಆಯ್ತು. ನೆಕ್ಸ್ಟ್ ಚೆನ್ನೈಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ 23rd ಕೇರಳಲ್ಲಿ, ಕೊಚ್ಚಿಲಿ ರಾಜ್ಬಿ ಶೆಟ್ಟಿ ಹೋಗ್ತಾ ಇದ್ದಾರೆ. ಅಗೇನ್ 28th 28th 29th ಹೈದರಾಬಾದ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಇಡೀ ಟೀಮ್ ಎಲ್ಲರ ಗಡಿಯಾರದಲ್ಲಿ 24 ಗಂಟೆನೇ ಇರೋದು ಅಥವಾ ಎಕ್ಸ್ಟ್ರಾ ಏನಾದ್ರು ಆಡ್ ಆಗಿದೆಯಾ ಅಂತ? ಈಗ ನಾನು ಆಡಪ್ ಆಗಿದೆ, ಶೂಟಿಂಗ್ ಇದೆ. ನಿಮ್ಗೆ ಈ ಭಯ ಆಕ್ಚುಲಿ ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಪ್ರಮೋಷನ್ ಇದೆ, ಅದು ಎರಡು ಇಂಪಾರ್ಟೆಂಟ್ ಅಲ್ಲ. ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಅದಕ್ಕೆ ತಕ್ಕಂತೆ ಪಾಪ ನಾವು ಉಪೇಂದ್ರ ನಾವು ರಿಕ್ವೆಸ್ಟ್ ಮಾಡ್ಬೇಕು. ಉಪೇಂದ್ರನು ಬೇರೆ ಏನೋ ಕೆಲಸ ಆಗಿರ್ಬೋದು, ಬಟ್ ನಮ್ ಡೇಟ್ ನಾವ್ ಹೇಳ್ತಿದ್ದೆ ಉಪೇಂದ್ರ ಹೆಂಗಿದೆ. ನಾವ್ ಆಕ್ಚುಲಿ 21st ಐಡಿಯಾ ಕೊಟ್ಟಿದ್ದೆ ನಾನು ಚೆನ್ನೈಲಿ. ಈಗ 22nd ಜೈಲರ್ ಶೂಟಿಂಗ್ ಇದೆ. ಸೊ ಕೇಳಿದ್ರೆ 21st ಮಾಡ್ಬಿಡೋಣ ಅಂತ. ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಯಾರು ಬರ್ಬೇಕಾದ ಗೆಸ್ಟ್ ಸಿಕ್ಕಿದ್ರು. ಆಮೇಲೆ ಉಪೇಂದ್ರ ರಾಜ್ಬಿ ಶೆಟ್ಟಿನೂ ಒಪ್ಕೊಂಡ್ರು. ಆಮೇಲೆ 23rd ಬಂದ್ಬಿಟ್ಟು ರಾಜ್ಬಿ ಶೆಟ್ಟಿ ಒಬ್ಬರೇ ಹೋಗ್ತಾ ಇದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ಅಸ್ ಕಂಪ್ಲೀಟ್ಲಿ ದೇರ್. ಹೈದರಾಬಾದ್ಲಿ ಸಪೋಸ್ ಇಟ್ ಈಸ್ ನಾಟ್ ಏಬಲ್ ಟು ಕಮ್, ವಿ ಬೋತ್ ವಿಲ್ ರೆಪ್ರೆಸೆಂಟ್. ಇಲ್ಲ, ಕೇರಳದಲ್ಲಿ ಕೊಚ್ಚಿನಲ್ಲಿ ಅವ್ರ ಸಪರೇಟ್ ಫ್ಯಾನ್ ಬೇಸೇ ಇದೆ. ಅದರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸಂಬಡಿ ಇಸ್ ರೆಪ್ರೆಸೆಂಟಿಂಗ್ ಅಸ್. ಟ್ರೂ. ಸೊ ಆತರ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅವರ್ ಸೆಲ್ಫ್. ಬಟ್ ಸ್ವಲ್ಪ ಭಯ ಇದೆ,
ಬಟ್ ಡಿಸಪಾಯಿಂಟ್ ಆಗಲ್ಲ ಅಂತ ಒಂದು ನೆಮ್ಮದಿನೂ ಇದೆ. ಬಟ್ ಯಾಕಂದ್ರೆ ರಿವ್ಯೂ ಬರ್ತಿರೋದನ್ನು ಫುಲ್ ಮೀಲ್ಸ್ ಅಂತ ಕರಿತಾ ಇದ್ದಾರೆ ಈ ಚಿತ್ರನ. ಟ್ರೇಲರ್ ನೋಡಿದವರು ಇದು ಯಾವ್ದೋ ಒಂದ್ ಸ್ವೀಟೋ ಅಥವಾ ಒಂದ್ ಖಾರನೋ ಹುಳಿನೋ ಅಲ್ಲ, ಇದು ಇಡೀ ಫುಲ್ ಮೀಲ್ ಸಿಗ್ತಾ ಇದೆ ಪ್ರೇಕ್ಷಕರಿಗೆ ಅಂತ. ಹಂಗಾಗ್ಬೇಕನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ದೇ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ನಾವು ಬರೀ ಎಂಟರ್ಟೈನ್ಮೆಂಟ್ ಮಾಡ್ಬಿಡ್ಬೋದು, ಬಟ್ ಇದರಲ್ಲಿ ವಿಶೇಷತೆ ಒಂದಿರೋ ಒಂದು ಎಂಟರ್ಟೈನ್ಮೆಂಟ್. ಒಂದು ವಿಷಯನ ಎಂಟರ್ಟೈನ್ಮೆಂಟ್ ಮೂಲಕ ನಾವು ಹೇಳ್ತಿರೋದಿದೆಯಲ್ಲ, ಅದು ಒಂದು ವಿಶೇಷತೆ ಇದರಲ್ಲಿ. ಆ 3 ಜನದ ಪಾತ್ರ ಅಷ್ಟೇ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ಜಸ್ಟ್ ವೇಟಿಂಗ್, ಕೀಪಿಂಗ್ ಫಿಂಗರ್ ಕ್ರಾಸ್. ಶಿವಣ್ಣ, ಕನ್ನಡ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಚಿತ್ರಕ್ಕೋಸ್ಕರ ಪ್ರೇಕ್ಷಕರು ಬಹಳ ದಿನಗಳ ಕಾಯೋ ರೀತಿಯ ಅನಿವಾರ್ಯ ಪರಿಸ್ಥಿತಿ. ಅಂತದ್ರಲ್ಲಿ 3 ಜನ ಹೀರೋಗಳು ಒಟ್ಟಿಗೆ ಬರ್ತಿರೋದು ಟ್ರೇಲರ್ ನೋಡಿದ್ಮೇಲಂತೂ ಎಕ್ಸ್ಪೆಕ್ಟೇಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ ಹೆಚ್ಚಾಗಿದೆ. ಅಂದ್ರೆ ಈ ಪ್ರೇಕ್ಷಕರಲ್ಲಿರುವ ತುಡಿತ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ಈ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಆಸ್ ಅನ್ ಆಕ್ಟರ್ ನೀವ್ ಹೇಗ್ ಗಮನಿಸ್ತಿದ್ದೀರಿ? ಒಂದ್ ಕಡೆ ಖುಷಿನೂ ಕೊಡ್ತಾ ಇದೆ, ಒಂದ್ ಕಡೆ ಸ್ವಲ್ಪ ಭಯನೂ ಇದೆ. ಯಾಕಂದ್ರೆ ನ್ಯಾಚುರಲ್ ಎಷ್ಟೇ ವರ್ಷ ಆದ್ರೂ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಂದಾಗ ಏನಾಗುತ್ತೆ, ಒಂದು ಸ್ವಲ್ಪ ತಳಮಳ ಏನ್ ಅನ್ಸ್ಬೋದು. ಎಲ್ಲ ಆಂಗ್ಲಲ್ಲಿ ಯೋಚನೆ ಮಾಡ್ತೀವಿ, ಇದಾಗ್ಬೋದಾ ಅದಾಗ್ಬೋದು. ಯಾಕಂದ್ರೆ ನಾವು ಡಬ್ಬಿಂಗ್ ಮಾಡಿರ್ತೀವಿ, ಅವರು ಡಬ್ಬಿಂಗ್ ಮಾಡ್ತೀವಿ. ನೋಡಿದಾಗ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊತೀವಿ, ಇದಾದ್ರೆ ಹಿಂಗ್ ಥಿಂಕ್ ಮಾಡಿದ್ರೆ ಹೆಂಗ್ ಮಾಡ್ಬೋದು. ಸೊ ವಿಲ್ ಫೈಂಡ್ ದ ಆನ್ಸರ್. ನಾವೇ ಕ್ವಶನ್ ಮಾಡ್ಕೊಂಡು ನಾವೇ ಆನ್ಸರ್ ಮಾಡ್ಕೊತೀವಿ. ಅಂದ್ರೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನಾವು ನೈಟ್ ನಿದ್ದೆ ಮಾಡಿದಾಗಲೂ ಎಲ್ಲೋ ಒಂದ್ ಕಡೆ ನಾವು ನೆಮ್ಮದಿಯ ನಿದ್ದೆ ಮಾಡ್ತಿರ್ಬೇಕು. ಸ್ವಲ್ಪ ಸಡನ್ ಆಗಿ ಎದ್ದ 45 ರಿಲೀಸ್ ಇದಲ್ಲ, ಏನ್ ಮಾಡೋದು ನಾಳೆ. ಅದು ಇವಾಗ ಆ ಒಂದು ಹೀಟ್ ಅಪ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಒಂದು ರಫ್ ಪ್ರಮೋಷನ್ ಶುರು ಆಯ್ತು. ಒಂದು ಇವೆಂಟ್ ಮಾಡಿದೀವಿ, ಪ್ರಮೋಷನ್ ಆಯ್ತು. ನೆಕ್ಸ್ಟ್ ಚೆನ್ನೈಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ 23rd ಕೇರಳಲ್ಲಿ, ಕೊಚ್ಚಿಲಿ ರಾಜ್ಬಿ ಶೆಟ್ಟಿ ಹೋಗ್ತಾ ಇದ್ದಾರೆ. ಅಗೇನ್ 28th 28th 29th ಹೈದರಾಬಾದ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಇಡೀ ಟೀಮ್ ಎಲ್ಲರ ಗಡಿಯಾರದಲ್ಲಿ 24 ಗಂಟೆನೇ ಇರೋದು ಅಥವಾ ಎಕ್ಸ್ಟ್ರಾ ಏನಾದ್ರು ಆಡ್ ಆಗಿದೆಯಾ ಅಂತ? ಈಗ ನಾನು ಆಡಪ್ ಆಗಿದೆ, ಶೂಟಿಂಗ್ ಇದೆ. ಅದೇ ನಿಮ್ಗೆ ಈ ಭಯ ಆಕ್ಚುಲಿ, ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಪ್ರಮೋಷನ್ ಇದೆ, ಅದು ಎರಡು ಇಂಪಾರ್ಟೆಂಟ್ ಅಲ್ಲ. ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಅದಕ್ಕೆ ತಕ್ಕಂತೆ ಪಾಪ ನಾವು ಉಪೇಂದ್ರ ನಾವು ರಿಕ್ವೆಸ್ಟ್ ಮಾಡ್ಬೇಕು. ಉಪೇಂದ್ರನು ಬೇರೆ ಏನೋ ಕೆಲಸ ಆಗಿರ್ಬೋದು, ಬಟ್ ನಮ್ ಡೇಟ್ ನಾವ್ ಹೇಳ್ತಿದ್ದೆ ಉಪೇಂದ್ರ ಹೆಂಗಿದೆ. ನಾವ್ ಆಕ್ಚುಲಿ 21st ಐಡಿಯಾ ಕೊಟ್ಟಿದ್ದೆ ನಾನು ಚೆನ್ನೈಲಿ. ಈಗ 22nd ಜೈಲಲ್ಲಿ ಶೂಟಿಂಗ್ ಇದೆ. ಸೊ ಕೇಳಿದ್ರೆ 21st ಮಾಡ್ಬಿಡೋಣ ಅಂತ. ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಯಾರು ಬರ್ಬೇಕಾದ ಗೆಸ್ಟ್ ಸಿಕ್ಕಿದ್ರು. ಆಮೇಲೆ ಉಪೇಂದ್ರ ರಾಜ್ಬಿ ಶೆಟ್ಟಿನೂ ಒಪ್ಕೊಂಡ್ರು. ಆಮೇಲೆ 23rd ಬಂದ್ಬಿಟ್ಟು ರಾಜ್ಬಿ ಶೆಟ್ಟಿ ಒಬ್ಬರೇ ಹೋಗ್ತಾ ಇದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ಅಸ್ ಕಂಪ್ಲೀಟ್ಲಿ ದೇರ್. ಹೈದರಾಬಾದ್ಲಿ ಸಪೋಸ್ ಇಟ್ ಈಸ್ ನಾಟ್ ಏಬಲ್ ಟು ಕಮ್, ವಿ ಬೋತ್ ವಿಲ್ ರೆಪ್ರೆಸೆಂಟ್. ಇಲ್ಲ, ಕೇರಳದಲ್ಲಿ ಕೊಚ್ಚಿನಲ್ಲಿ ಅವ್ರ ಸಪರೇಟ್ ಫ್ಯಾನ್ ಬೇಸೇ ಇದೆ. ಅದರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸಂಬಡಿ ಇಸ್ ರೆಪ್ರೆಸೆಂಟಿಂಗ್ ಅಸ್. ಟ್ರೂ. ಸೊ ಆತರ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅವರ್ ಸೆಲ್ಫ್. ಬಟ್ ಸ್ವಲ್ಪ ಭಯ ಇದೆ, ಬಟ್ ಡಿಸಪಾಯಿಂಟ್ ಆಗಲ್ಲ ಅಂತ ಒಂದು ನೆಮ್ಮದಿನೂ ಇದೆ. ಬಟ್ ಯಾಕಂದ್ರೆ ರಿವ್ಯೂ ಬರ್ತಿರೋದನ್ನು ಫುಲ್ ಮೀಲ್ಸ್ ಅಂತ ಕರಿತಾ ಇದ್ದಾರೆ ಈ ಚಿತ್ರನ. ಟ್ರೇಲರ್ ನೋಡಿದವರು ಇದು ಯಾವ್ದೋ ಒಂದ್ ಸ್ವೀಟೋ ಅಥವಾ ಒಂದ್ ಖಾರನೋ ಹುಳಿನೋ ಅಲ್ಲ, ಇದು ಇಡೀ ಫುಲ್ ಮೀಲ್ ಸಿಗ್ತಾ ಇದೆ ಪ್ರೇಕ್ಷಕರಿಗೆ ಅಂತ. ಹಂಗಾಗ್ಬೇಕನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ದೇ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ನಾವು ಬರೀ ಎಂಟರ್ಟೈನ್ಮೆಂಟ್ ಮಾಡ್ಬಿಡ್ಬೋದು, ಬಟ್ ಇದರಲ್ಲಿ ವಿಶೇಷತೆ ಒಂದಿರೋ ಒಂದು ಎಂಟರ್ಟೈನ್ಮೆಂಟ್. ಒಂದು ವಿಷಯನ ಎಂಟರ್ಟೈನ್ಮೆಂಟ್ ಮೂಲಕ ನಾವು ಹೇಳ್ತಿರೋದಿದೆಯಲ್ಲ, ಅದು ಒಂದು ವಿಶೇಷತೆ ಇದರಲ್ಲಿ. ಆ 3 ಜನದ ಪಾತ್ರ ಅಷ್ಟೇ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ಜಸ್ಟ್ ವೇಟಿಂಗ್, ಕೀಪಿಂಗ್ ಫಿಂಗರ್ ಕ್ರಾಸ್.